ದಲಿತನಿಗೆ ಏಕೆ RSS ಬಗ್ಗೆ ಮಾತುಕತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ತಳ ಸಮುದಾಯದ ವ್ಯಕ್ತಿಗಳಿಗಾಗಲಿ RSS ಅಲ್ಲಿ ಉನ್ನತ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಭಾವನಾತ್ಮಕವಾಗಿ ತಳ ಸಮುದಾಯಗಳನ್ನು ಬೀದಿಗಿಳಿಸಿ ಅವರ ಜೀವನ ಜೊತೆ ಚೆಲ್ಲಾಟ ಆಡಿ ಇವರು ರಾಜಕೀಯವನ್ನು ಮಾಡ್ತಕ್ಕಂಥ ಸಂಘಟನೆಯಾಗಿ ಬೆಳೀತಾ ಇದೆ. ಹೊಸ ಹೊಸ ಸುಳ್ಳುಗಳನ್ನು ಹುಟ್ಟುಹಾಕುವಂಥದ್ದು ಏನಿದೆ ಇದು RSSನವರು ಮಾಡ್ತಕ್ಕಂಥ ಹಿಂದಿನಿಂದ ಬಂದಿರತಕ್ಕಂಥ ಪಿತೂರಿಯ ಹೊರತು ಬೇರೆ ಏನಲ್ಲ. ಈ ರಾಜ್ಯದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸಿದಾಗ ಅವರ ಹೇಳಿಕೆಗೆ ಪ್ರತ್ಯುತ್ತರವಾಗಿ BJPಯ ಕೆಲವರು ಮತ್ತು RSSನವರು ಅದರ ಬಗ್ಗೆ ಆಳ ಮತ್ತು ಅರಿವನ್ನು ಗೊತ್ತಿಲ್ಲದೆ ಬಾಯಿಗೆ ಬಂದಾಗಿ ಏನೇನು ಹೇಳ್ತಕ್ಕಂಥದ್ದು ನಾವು ಆಲೋಚನೆ ಮಾಡಿದಾಗ ದಲಿತನಿಗೆ ಏಕೆ RSS ಬಗ್ಗೆ ಮಾತುಕತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇವರಿಗೆ RSSನವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಭಾರತದಲ್ಲಿ ಇರಬೇಕು, ಎಲ್ಲ ಸೌಲಭ್ಯಗಳು ಬೇಕು. ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ತೆಗೆದುಕೊಂಡು ಇಲ್ಲಿಯ ಸಂಪತ್ತನ್ನು ಲೂಟಿ ಮಾಡಿದ ಹಾಗೆ ಮಾಡ್ತಿದ್ದಾರೆ. ಯಾವುದೇ ಲೆಕ್ಕಪತ್ರಗಳಿಲ್ಲದೆ ಲೂಟಿ ಮಾಡಿದ ಹಾಗೆ ಮಾಡ್ತಿದ್ದಾರೆ. ಗುರುದಕ್ಷಿಣೆ ನೆಪದಲ್ಲಿ, ಕೆಲವು ಕಾರ್ಯಕ್ರಮಗಳ ನೆಪದಲ್ಲಿ ಮತ್ತು ಭಾವನಾತ್ಮಕವಾಗಿ ಜನರನ್ನು ಸಂಘಟನೆ ಮಾಡಿ ಅಲ್ಲಲ್ಲಿ ಕಾರ್ಯಕ್ರಮಗಳು ಅಂಥೇಳಿ ಹಣವನ್ನು ದೊರೆತಕ್ಕಂಥದ್ದು, ಹಣವನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಇವರು ಭಾರತದಲ್ಲಿ ಅಶಾಂತಿಯನ್ನು ತಡೆದೋರ್ತಕ್ಕಂಥ ಭಾವನಾತ್ಮಕವಾಗಿ ತಳ ಸಮುದಾಯಗಳನ್ನು ಬೀದಿಗಿಳಿಸಿ ಅವರ ಜೀವನ ಜೊತೆ ಚೆಲ್ಲಾಟ ಆಡಿ ಇವರು ರಾಜಕೀಯವನ್ನು ಮಾಡ್ತಕ್ಕಂಥ ಸಂಘಟನೆಯಾಗಿ ಬೆಳೀತಾ ಇದೆ. ಆ ಕಾರಣದಿಂದ ಇವರು ಇರ್ತಕ್ಕಂಥ ವ್ಯವಸ್ಥೆಯ ಒಳಗಡೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಭಾರತದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದೆಯೋ ಎಲ್ಲ ಸಾಮಾಜಿಕ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದೆ. ಆ ಭಾರತದ ನೆಲದ ಕಾನೂನಿಗೆ ಭಾರತದ ಸಂವಿಧಾನವೇ ಮುಖ್ಯ. ಭಾರತದ ಸಂವಿಧಾನದ ಒಳಗಡೆ ಅವರು ಬರದೆ ನಾವು ರಿಜಿಸ್ಟರ್ ಆಗದೆ ಇರ್ತಕ್ಕಂಥ ಸಂಘಟನೆಯಾಗಿ ನಾವು ಮಾಡೋದಿಲ್ಲ. ಇದು ದಲಿತನಿಗೆ RSS ಬಗ್ಗೆ ಮಾತೇಕೆ ಅನ್ನುವಂಥದ್ದಾದರೆ ತಳ ಸಮುದಾಯಕ್ಕೆ RSS ಇಲ್ಲ ಅನ್ನುವಂಥದ್ದನ್ನು ತಳ ಸಮುದಾಯದ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾನು ಹೇಳ್ತಕ್ಕಂಥದ್ದು ವಿಚಾರ. ಇಲ್ಲಿ ನಾನು ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಯಾವುದೇ ಒಬ್ಬ ಮಹಿಳೆಯರಿಗಾಗಲಿ ಮತ್ತು ತಳ ಸಮುದಾಯದ ವ್ಯಕ್ತಿಗಳಿಗಾಗಲಿ RSS ಅಲ್ಲಿ ಉನ್ನತ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಇದಲ್ಲದೆ ಜಲ ಮತ್ತು ಸ್ವಚ್ಛತೆ ಮತ್ತು ಬೀದಿಯಲ್ಲಿ ಬಿದ್ದು ಹೋರಾಟ ಮಾಡುವಂಥದ್ದು, ಯಾರೋ ಒಬ್ಬ ಸಾವು ನೋವಾದಾಗ ಅವನ ಸಾವಿನ ವಿರುದ್ಧ ಪ್ರತಿಭಟನೆ ಕೂತ್ಕೊಂಡು ಇಡೀ ವಿಶ್ವದಲ್ಲಿ, ಇಡೀ ಜಾಗತಿಕವಾಗಿ, ರಾಷ್ಟ್ರೀಯವಾಗಿ ಅಶಾಂತಿಯನ್ನು ತಡೆದೋರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ RSS ಮಾಡ್ತಕ್ಕಂಥ ಪಿತೂರಿ. ಇನ್ನೊಂದು ಹೊಸ ಹೊಸ ಸುಳ್ಳುಗಳನ್ನು ಹುಟ್ಟುಹಾಕುವಂಥದ್ದು ಏನಿದೆ ಇದು RSSನವರು ಮಾಡ್ತಕ್ಕಂಥ ಹಿಂದಿನಿಂದ ಬಂದಿರತಕ್ಕಂಥ ಪಿತೂರಿಯ ಹೊರತು ಬೇರೆ ಏನಲ್ಲ. ಇವರು ಏಕಾಂಗಿಯಾಗಿ ಬರ್ತಾರೆ. ಒಬ್ಬರು ಬಂದು ನಿಮ್ಮ ಅಪೇಕ್ಷಿತರು, ನೀವು ಈ ಕಾರ್ಯಕ್ರಮ ಅಪೇಕ್ಷಿತರಾಗಿದ್ದೀರಾ, ನೀವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು, ಹೊಸ ಹೊಸ ಶಬ್ದಗಳನ್ನು ನಮ್ಗೆ ಕೊಡ್ತಾರೆ. ಆ ಹೊಸ ಶಬ್ದಗಳು ಭಾವನಾತ್ಮಕವಾಗಿ ನಮ್ಮ ಹಳ್ಳಿಯ ಜನರಿಗೆ, ದಲಿತರಿಗೆ ನಮಗೇನೋ ಗೌರವ ಕೊಡ್ತಾರೆ ಇವರು ಅಂಥೇಳಿ ನಾವು ಅದಕ್ಕೆ ಹೋಗಿ ಬಿದ್ದುಬಿಡ್ತೀವಿ. ಆ ನಂತರ ನಾವಲ್ಲಿ ಭಾವನಾತ್ಮಕವಾಗಿ ಇಡೀ ನಮ್ಮ ಸಮುದಾಯ ಮತ್ತು ಸಮಾಜವನ್ನು ಅಶಾಂತಿಯ ಕಡೆಗೆ ದೂಡುತ್ತೆ. ಈ RSS ನಾಯಕರುಗಳಿಗೆ ಮೊದಲು ಈ ಭಾರತದ ನೆಲದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿರ್ಬೋದು, ಬೇರೆ ಯಾವುದೇ ರಾಜ್ಯಗಳಲ್ಲಿರ್ಬೋದು, ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡೋದಿದೆ ಅದನ್ನು ಮೊದಲು ತೆಗೀರಿ. ಯಾಕಂದರೆ ಸೆಕ್ಯೂರಿಟಿ ಯಾರಿಗೆ ಕೊಡಬೇಕು ಅನ್ನೋದು ಯೋಚನೆ ಮಾಡಿ. ಈ ಸಂವಿಧಾನಕ್ಕೆ ಗೌರವ ಕೊಡೋದಕ್ಕೆ ಸೆಕ್ಯೂರಿಟಿ ಕೊಡಿ. ಸಂವಿಧಾನಕ್ಕೆ ಗೌರವ ಕೊಡದೆ ರಿಜಿಸ್ಟ್ರೇಷನ್ ಆಗದೆ ಇರ್ತಕ್ಕಂಥ ಒಂದು ಸಂಘಟನೆಗಳಿಗೆ ಸೆಕ್ಯೂರಿಟಿ ಕೊಡ್ತಿದೆ ಅಂದರೆ ನೀವು ಮಾಡ್ತಿರ್ತಕ್ಕಂಥ ಮೊದಲ ತಪ್ಪು. ಫಸ್ಟ್ ಅದನ್ನು ವಾಪಸ್ ತಗೊಳ್ಳಿ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಆದ್ದರಿಂದ ಮೊದಲು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಮಾತಿಗೆ ನಾನು ಒಪ್ಪಿಗೆಯನ್ನು ಕೊಡ್ತೇನೆ. ಇದು ಯಾವುದೇ ಸಂಘಟನೆ ಆಗಲಿ ಭಾರತದಲ್ಲಿ ಸಂವಿಧಾನದ ವ್ಯಾಪ್ತಿಯೊಳಗಡೆ ರಿಜಿಸ್ಟರ್ ಆಗಲೇಬೇಕು. ಒಂದು ದಲಿತನಿಗೆ ಏಕಂತಿಲ್ಲ, ಭಾರತದ ಪ್ರತಿಯೊಬ್ಬನಿಗೂ ಯಾವುದೇ ಸಂಘಟನೆ ಇರಲಿ, ಜಾತಿ ಇರಲಿ, ಧರ್ಮ ಇರಲಿ, ಸಂಘಟನೆ ಇರಲಿ, ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಈ ರಾಜ್ಯದ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಕ್ಕಂಥದ್ದು ಸರಿ ಇದೆ. ಇದರಲ್ಲಿ ಯಾವುದೇ ವಿಚಾರವನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಇಲ್ಲ. ಎಲ್ಲರೂ ಕೂಡ ಯಾವುದೇ ಸಂಘಟನೆ ಆಗಲಿ ಅದು ಆಗಬೇಕು. ಇವರು ಮೊನ್ನೆ ಯಾರು ಹೇಳಿದ್ರಪ್ಪ, ಭಾಗವತರು ಯಾರು ಹೇಳ್ತಾ ಇದ್ರು, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ.
ಹಿಂದೂ ಧರ್ಮ RSS ಮಾತ್ರ ಅಲ್ಲ, RSS ಹುಟ್ಟುವ ಮೊದಲೇ ಹಿಂದೂ ಧರ್ಮ ಇತ್ತು. ಸನಾತನವಾಗಿ ಬಂದಿರತಕ್ಕಂಥ ಹಿಂದೂ ಧರ್ಮ ಅಂತ ಏನಿದೆ ಅದಕ್ಕೆ ಹಿಂದಿಂದ ಬಂದಿರುವಂಥದ್ದು ಹಿಂದೂ ಧರ್ಮ ಇದೆ. ಹಾಗಾಗಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಹಾಗೆ ಬೀದಿ ಬನ್ನಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.